ಧರ್ಮಬಂಧುಗಳೇ, ಬೆಂಗಳೂರಿನ ಪುಟ್ಟೇನಹಳ್ಳಿ ಭಗವಾನ್ ಶ್ರೀ 1008 ಶೀತಲನಾಥ ಎಜುಕೇಷನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 30ನೇ ವರ್ಷದ ವಾರ್ಷಿಕ ಪೂಜಾ ಮಹೋತ್ಸವ ಹಾಗೂ ಶ್ರವಣಬೆಳಗೊಳ ಅಭಿನವ ಶ್ರೀಗಳ ಪುರಪ್ರವೇಶ ಭಗವಾನ್ ಶ್ರೀ 1008 ಶೀತಲನಾಥ ತೀರ್ಥಂಕರರ ಜಿನಾಲಯದಲ್ಲಿ ಸಂಭ್ರಮದಿಂದ ನಡೆದು, ಮೊದಲಿಗೆ ಶ್ರೀಗಳವರ ಪುರಪ್ರವೇಶ ವೈಭವದ ಮೆರವಣಿಗೆಯೊಂದಿಗೆ ಜರುಗಿತು. ಶ್ರಾವಕ ಶ್ರಾವಕಿಯರು ಪೇಟದಾರಿಗಳಾಗಿ ಏಕರೀತಿಯ ಸಮವಸ್ತ್ರ ಧರಿಸಿ ಭಾಗವಹಿಸಿದ್ದು ಆಕರ್ಷಣೀಯವಾಗಿತ್ತು. ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿಶ್ರೀ ಡಾ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರು, ಶ್ರೀ ಜೈನಮಠ ಶ್ರೀ ಕ್ಷೇತ್ರ ಹೊಂಬುಜ ಹಾಗೂ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರು, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಇವರುಗಳ ಪಾವನ ಸಾನ್ನಿಧ್ಯದಲ್ಲಿ ನಂತರ ನಡೆದ ಪಂಚಾಮೃತ ಅಭಿಷೇಕ ಹಾಗೂ ಸ್ವಾಮೀಜಿಗಳೀರ್ವರ ಆಶೀರ್ವಚನವನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ವೀಕ್ಷಿಸಿ ಪುಣ್ಯಭಾಗ್ಯಗಳಾಗಿ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ ಲೋಕಾಗ್ರಪಿತನೆ ಭಗವಂತ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ ಲೋಕಾಗ್ರಪಿತನೆ ಭಗವಂತ. ಮೂಜಗವಂದಿತ ಪರಮದಿಗಂಬರ, ಮೂಜಗವಂದಿತ ಪರಮದಿಗಂಬರ. ಯತಿಪತಿ ಸೇವಿಪ ಜಿನ ದೇವಾ, ಯತಿಪತಿ ಸೇವಿಪ ಜಿನ ದೇವಾ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ ಲೋಕಾಗ್ರಪಿತನೆ ಭಗವಂತ. ಮನವಚಕಾಯದಿ ನಿಮ್ಮನ್ನು ಧ್ಯಾನಿಸಿ ಆನಂದ ಹೊಂದುವೆ ಪರಮಾತ್ಮ. ಮನವಚಕಾಯದಿ ನಿಮ್ಮನ್ನು ಧ್ಯಾನಿಸಿ ಆನಂದ ಹೊಂದುವೆ ಪರಮಾತ್ಮ. ಸಾರ್ಥಕವಾಗಲಿ ಎನ್ನಯ ಭವವು, ಸಾರ್ಥಕವಾಗಲಿ ಎನ್ನಯ ಭವವು. ನಿಮ್ಮನ್ನು ಸ್ತುತಿಸುವೆ ಭಗವಂತ, ಸ್ತುತಿಸುವೆ ಭಗವಂತ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ ಲೋಕಾಗ್ರಪಿತನೆ ಭಗವಂತ. ಅಷ್ಟಕರ್ಮಗಳ ದಿಟ್ಟತನದಲ್ಲಿ ದಹಿಸುತ್ತ ನಡೆದೆ ಮುದದಿಂದ. ಪರಮ ಪಾವನ ಸಿದ್ಧ ಪದವಿಯ ಪಡೆದು ಸುಖಿಸಿದೆ ನಲಿವಿಂದ. ಅಷ್ಟಕರ್ಮಗಳ ದಿಟ್ಟತನದಲ್ಲಿ ದಹಿಸುತ್ತ ನಡೆದೆ ಮುದದಿಂದ. ಪರಮ ಪಾವನ ಸಿದ್ಧ ಪದವಿಯ ಪಡೆದು ಸುಖಿಸಿದೆ ನಲಿವಿಂದ. ದೇವಾದಿದೇವ ಎನಿಸುತ್ತ ಮೆರೆದು, ದೇವಾದಿದೇವ ಎನಿಸುತ್ತ ಮೆರೆದು. ಪಡೆದಿಹೆ ನೀನು ಪರಮಾತ್ಮ ಪದವಿ, ಪಡೆದಿಹೆ ನೀನು ಪರಮಾತ್ಮ ಪದವಿ. ಮೂಜಗದಲ್ಲೂ ಪೂಜಿತನಾದ, ಮೂಜಗದಲ್ಲೂ ಪೂಜಿತನಾದ ಲೋಕಾಗ್ರಪಿತನೇ ಭಗವಂತ, ಲೋಕಾಗ್ರಪಿತನೇ ಭಗವಂತ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ ಲೋಕಾಗ್ರಪಿತನೇ ಭಗವಂತ.
ಜನ್ಮ ಜರಾ ಮರಣವ ಗೆದ್ದು ಸಿದ್ಧ ಪದವಿಯನ್ನು ನೀ ಪಡೆದೆ. ಜನ್ಮ ಜರಾ ಮರಣವ ಗೆದ್ದು ಸಿದ್ಧ ಪದವಿಯನ್ನು ನೀ ಪಡೆದೆ. ಸಿದ್ಧಲೋಕದ ಶ್ರೀ ಸಿದ್ಧಶಿಲೆಯಲ್ಲಿ ಸಿದ್ಧಲೋಕದ ಶ್ರೀ ಸಿದ್ಧಶಿಲೆಯಲ್ಲಿ ಸ್ಥಿರದಿ ನೆಲೆಸಿಹೆ ಆನಂದದಿ. ಸ್ಥಿರದಿ ನೆಲೆಸಿಹೆ ಆನಂದದಿ. ಶುದ್ಧ ಭಾವದಲ್ಲಿ ಶುದ್ಧೋಪಯೋಗವ ಸಾಧಿಸಿ ನಲಿದಿಹೆ ಅನವರತ. ಶುದ್ಧ ಭಾವದಲ್ಲಿ ಶುದ್ಧೋಪಯೋಗವ ಸಾಧಿಸಿ ನಲಿದಿಹೆ ಅನವರತ. ಪರಮಾತ್ಮ ಪದವಿಯ ಪಡೆದ ಜಿನಪನೆ, ಪರಮಾತ್ಮ ಪದವಿಯ ಪಡೆದ ಜಿನಪನೆ, ನಿಮ್ಮನು ಧ್ಯಾನಿಪೆ ಭಗವಂತ, ನಿಮ್ಮನು ಧ್ಯಾನಿಪೆ ಭಗವಂತ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೇ ಲೋಕಾಗ್ರಪಿತನೇ ಭಗವಂತ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೇ ಲೋಕಾಗ್ರಪಿತನೇ ಭಗವಂತ. ಮೂಜಗವಂದಿತ ಪರಮದಿಗಂಬರ, ಮೂಜಗವಂದಿತ ಪರಮದಿಗಂಬರ. ಯತಿಪತಿ ಸೇವಿಪ ಜಿನ ದೇವಾ, ಯತಿಪತಿ ಸೇವಿಪ ಜಿನ ದೇವಾ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ, ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ, ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ ಲೋಕಾಗ್ರಪಿತನೇ ಭಗವಂತ. The challenges of the contemporary world have made safety the top priority. SRF Detective and Security Services Private Limited makes safety your choice with its core values of hard work and perseverance. Hi, good morning. Welcome to SRF. SRF Detective and Security Services started in 2012 by veterans, retired senior police officers, army officers and experienced in security services field. I, Sheetal Kumar, welcome you all. SRF has an envious track record in growth, service and client relation, earning for itself 16 prestigious awards comprising 14 branches with more than 5,000 security professionals from police, defense and security services in Karnataka, Tamil Nadu, Andhra Pradesh and Telangana for more than 300 customers. Having to its credit 100% customer satisfaction, SRF is your strong, reliable friend. ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಈ ದಿನ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ
ಈ ಬೆಂಗಳೂರು ಮಹಾನಗರದಲ್ಲಿ ಬಹಳ ಪ್ರಾಚೀನವಾದಂತಹ ಶೀತಲನಾಥ ದಿಗಂಬರ ಜೈನ ಮಂದಿರದ 30ನೇ ವರ್ಷದ ವಾರ್ಷಿಕ ಪೂಜಾ ಮಹೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ದಿನ ತಾವೆಲ್ಲರೂ ಕೂಡ ಆ ಶ್ರವಣಬೆಳಗೊಳದ ಗುರುಪೀಠದ ಭಕ್ತಿ ಹಾಗೆ ಹಿಂದಿನ ಗುರುಗಳಾದಂತಹ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳವರ ಮೇಲೆ ಇದ್ದಂತಹ ಒಂದು ಶ್ರದ್ಧೆ ಗುರುಭಕ್ತಿಯಿಂದಾಗಿ ನಮ್ಮನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿರ್ತೀರಿ. ಹಾಗೆ ಸ್ವಾಮೀಜಿಯವರ ಆಶೀರ್ವಾದ ಮಾರ್ಗದರ್ಶನದಲ್ಲಿ ಭಗವಾನ್ ಶ್ರೀ 1008 ಶೀತಲನಾಥ ತೀರ್ಥಂಕರರ ಭವ್ಯ ಪಂಚಾಮೃತ ಅಭಿಷೇಕವೂ ಕೂಡ ನೆರವೇರಿರ್ತಕ್ಕಂಥದ್ದು. ಈ ಮಂದಿರ ಅಥವಾ ಈ ಪೂಜೆ ಪುನಸ್ಕಾರ ಅಭಿಷೇಕಗಳು ಇವೆಲ್ಲವೂ ಕೂಡ ನಮ್ಮ ಆತ್ಮತೃಪ್ತಿಗಾಗಿ ಆತ್ಮ ಸಾಧನೆಗಾಗಿ ಮೋಕ್ಷ ಮಾರ್ಗದಲ್ಲಿ ಸಾಕ್ತಕ್ಕಂಥದ್ದಕ್ಕಾಗಿ ಈ ಎಲ್ಲ ಕ್ರಿಯೆಗಳನ್ನು ಮಾಡಿಕೊಂಡು ಬರಲಾಗ್ತಿದೆ. ನಾವೇನು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ದುಡಿಮೆ ಮಾಡುವಂಥದ್ದಿರ್ಬೋದು, ಕೆಲಸಕ್ಕೆ ಹೋಗುವಂಥದ್ದಿರ್ಬೋದು, ವ್ಯಾಪಾರ ಮಾಡುವಂಥದ್ದಿರ್ಬೋದು, ಇವೆಲ್ಲವೂ ಕೂಡ ಶರೀರದ ಪೋಷಣೆಗಾಗಿ. ಆದರೆ ಈ ಭಗವಂತನ ಅಭಿಷೇಕ ಮಾಡ್ತಕ್ಕಂಥದ್ದು, ಭಗವಂತನ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಭಗವಂತನ ಭಕ್ತಿಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಜಿನಮಂದಿರಕ್ಕೆ ಬರುವಂಥದ್ದು, ಸ್ವಾಧ್ಯಾಯ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಮ್ಮ ಆತ್ಮದ ಪೋಷಣೆಗಾಗಿ ಮಾಡುವಂಥದ್ದು. ಇನ್ನೊಂದು ಆಚಾರ್ಯರು ಹೇಳ್ತಾರೆ ಏನಂತಂದರೆ, ಈಗೊಬ್ಬ ರೈತ ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತುತ್ತಾನೆ. ಗೊತ್ತಾ? ರೈತ ತನ್ನ ಹೊಲದಲ್ಲಿ, ನೀವೆಲ್ಲ ಹೊಲ ಎಲ್ಲ ನೋಡಿದ್ದೀರಾ ಇಲ್ಲೋ ಗೊತ್ತಿಲ್ಲ, ಬೆಂಗಳೂರಲ್ಲಿ ಹಾಗೆ ರೈತ ಹೊಲದಲ್ಲಿ ಭತ್ತ ಬಿತ್ತನೆ ಮಾಡಬೇಕಾದ್ರೆ ಅವನು ಹುಲ್ಲಿನ ಅಪೇಕ್ಷೆಯನ್ನು ಇಟ್ಕೊಂಡು ಭತ್ತ ಬಿತ್ತನೆ ಮಾಡೋದಿಲ್ಲ, ಅವನು ಆ ಫಲದ ಅಪೇಕ್ಷೆಯನ್ನು ಇಟ್ಕೊಂಡು ಭತ್ತ ಬಿತ್ತನೆಯನ್ನು ಮಾಡ್ತಾನೆ. ಆದರೆ ಆ ಭತ್ತ ಸಿಕ್ಕಿದ ಮೇಲೆ ಏನಾಗ್ತದೆ, ಫಲ ಸಿಕ್ಕಿದ ಮೇಲೆ ಅದ್ರ ಜೊತೆಗೆ ಹುಲ್ಲು ಕೂಡ ಸಿಕ್ಕೇ ಸಿಗ್ತದೆ. ಹಾಗೆ ನಾವೆಲ್ಲರೂ ಕೂಡ ಯಾವುದೇ ಸಾಂಸಾರಿಕ ಅಪೇಕ್ಷೆಗಳನ್ನು ಇಟ್ಕೊಳ್ಳದೆ ಆ ಭಗವಂತನ ಭಕ್ತಿ ಮಾಡದೆ ಕೇವಲ ಮೋಕ್ಷ ಪ್ರಾಪ್ತಿಯೇ ನಮ್ಮ ಮೂಲ ಉದ್ದೇಶವಾಗಿ ಇಟ್ಕೊಂಡು ನಾವು ಭಗವಂತನ ಭಕ್ತಿ ಇರ್ಬೋದು, ಶ್ರದ್ಧೆ ಇರ್ಬೋದು, ಪೂಜೆ ಇರ್ಬೋದು, ವಿನಯಗಳನ್ನು ಮಾಡೋದ್ರಿಂದ ಏನಾಗ್ತದೆ, ನಮಗೆ ತಾನೇ ಆ ಪುಣ್ಯದ ಉದಯದಿಂದ ಏನಾಗ್ತದೆ, ಸಾಂಸಾರಿಕ ಸುಖಗಳು ಕೂಡ ಬಂದೇ ಬರ್ತದೆ. ಹಾಗೆ ರೈತ ಏನು ಮಾಡ್ತಾನೆ, ಹುಲ್ಲಿನ ಅಪೇಕ್ಷೆ ಇಟ್ಕೊಂಡು ಭತ್ತ ಬೆಳೆಯೋದಿಲ್ಲ, ಅವನು ಭತ್ತದ ಅಪೇಕ್ಷೆಯನ್ನು ಇಟ್ಕೊಂಡು ಬೆಳೆದಾಗ ತನ್ನಿಂತಾನೆ ಅವನಿಗೆ ಹುಲ್ಲು ಸಿಕ್ಕೇ ಸಿಗ್ತದೆ. ಹಾಗೆ ನೀವುಗಳು ಕೂಡ ಮೋಕ್ಷದ ಅಪೇಕ್ಷೆಯನ್ನು ಇಟ್ಕೊಂಡು ಭಗವಂತನ ಭಕ್ತಿ ಶ್ರದ್ಧೆಯನ್ನು ಮಾಡೋದರಿಂದ, ಪೂಜೆ ಪುನಸ್ಕಾರಗಳನ್ನು ಆರಾಧನೆಗಳನ್ನು ಮಾಡೋದರಿಂದ ನಿಮಗೂ ಕೂಡ ಸಾಂಸಾರಿಕ ಸುಖಗಳು ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಯಾವುದೇ ಒಂದು ಸಾಂಸಾರಿಕ ಸುಖದ ಅಪೇಕ್ಷೆಗಳಿಲ್ಲದೆ ಆ ಭಗವಂತನ ಶ್ರದ್ಧೆ ಭಕ್ತಿಯನ್ನು ತಾವೆಲ್ಲರೂ ಕೂಡ ಮಾಡಬೇಕು. ಹಾಗೆ ತಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥವರು, ಇಂತಹ ಒಂದು ಮಹಾನಗರ, ಹೌದಾ, ಇಡೀ ವಿಶ್ವದಲ್ಲೇ ಬೆಂಗಳೂರು ಈಗ ಅತಿ ವೇಗವಾಗಿ ಬೆಳೀತಾ ಇರತಕ್ಕಂತಹ ನಗರ ಅಂಥೇಳಿ ಇಡೀ ವಿಶ್ವದಲ್ಲೇ 10 ಅಂದರೆ ಟಾಪ್ 10 ವೇಗವಾಗಿ ಬೆಳೀತಾ ಇರತಕ್ಕಂತಹ ನಗರ ಯಾವುದು ಅಂತ ನೋಡಿದರೆ ಅದರಲ್ಲಿ ಭಾರತದ ಬೆಂಗಳೂರು ಕೂಡ ಒಂದು, ಇಡೀ ವಿಶ್ವದಲ್ಲಿ, ಕೇವಲ ಭಾರತದಲ್ಲೇ ಅಲ್ಲ. ಹಾಗೆ ಇಂತಹ ಒಂದು ಬೃಹತ್ ನಗರದಲ್ಲಿ, ಮಹಾನಗರದಲ್ಲಿ ತಾವೆಲ್ಲರೂ ಕೂಡ ಜೈನ ಧರ್ಮ ಬಂಧುಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಈ ದಿನ ಸೇರಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ನೀವೆಲ್ಲರೂ ಕೂಡ ಇಂತಹ ಒಂದು ಬ್ಯುಸಿ ಲೈಫ್ನಲ್ಲಿ, ಹೌದಾ, ಬೆಂಗಳೂರಿನಲ್ಲಿ ಬೆಳಗ್ಗೆ ಯಾವಾಗತ್ತೆ, ರಾತ್ರಿ ಯಾವಾಗತ್ತೆ ಗೊತ್ತಾಗಲ್ಲ, ಹಗಲು ರಾತ್ರಿ ಎಲ್ಲವೂ ಕೂಡ ಈ ಜನಗಳಿಗೆ ಒಂದೇ ಆಗಿರ್ತದೆ. ಹಾಗೆ ಇಂತಹ ಒಂದು ತಮ್ಮ ಒಂದು ಬ್ಯುಸಿ ವೇಳಾಪಟ್ಟಿಯಲ್ಲೂ ಕೂಡ ತಾವೆಲ್ಲರೂ ಕೂಡ ಇಂತಹ ಒಂದು ಬೃಹತ್ತಾದ ಜಿನಮಂದಿರವನ್ನು ಈ ಒಂದು ನಗರದಲ್ಲಿ ನಿರ್ಮಾಣ ಮಾಡಿದ್ದೀರಿ. ಹಾಗೆ ಅದರ ಉತ್ತಮವಾದ ವ್ಯವಸ್ಥೆಯನ್ನು ಕೂಡ ತಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಾ. ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಬಹಳ ವೈಭವದಿಂದ ಭಗವಂತನ ಭಕ್ತಿಯನ್ನು ಮಾಡ್ತಾ ವಾರ್ಷಿಕ ಪೂಜೆಗಳನ್ನು ಮಾಡ್ತಾ ಇದ್ದೀರಿ. ಹಾಗೆ ನಮಗೆ ಆಶ್ಚರ್ಯ ಅಂತಂದರೆ
ಈ ದಿನದ ಮೆರವಣಿಗೆ ನಮಗೆ ಬೇಜಾರಾಗ್ಬಿಡ್ತು. ಇಂತಹ ಟ್ರಾಫಿಕ್ನಲ್ಲಿ ಮೆರವಣಿಗೆ ಮಾಡೋದೇ ಒಂದು ದೊಡ್ಡ ವಿಷಯ. ಅದರಲ್ಲಿ ತಾವೆಲ್ಲರೂ ಕೂಡ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಸುಮಾರು ಜನ ಇದ್ದರು, ಒಂದು 150, 200, 300 ಜನದ ತನಕ ಆ ಮೆರವಣಿಗೆಯಲ್ಲಿ ಸೇರಿಕೊಂಡಿದ್ರಿ. ಹಾಗೆ ಎಲ್ಲರೂ ಕೂಡ ಬಹಳ ಭಕ್ತಿಯಿಂದ ಈ ದಿನ ಇಂತಹ ಒಂದು ಮಹಾನಗರದಲ್ಲಿದ್ದರೂ ಕೂಡ ಇಂತಹ ಒಂದು ನಿಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಆ ಭಗವಂತನ ಭಕ್ತಿ ಶ್ರದ್ಧೆಯನ್ನು ಮಾಡೋದಕ್ಕೆ ತಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ. ನಾವು ಸ್ವಾಮೀಜಿಯವರು ಚಾರುಕಿತ್ತು ನಮ್ಮ ಗುರುಗಳು ಶ್ರವಣಬೆಳಗೊಳ ಸ್ವಾಮೀಜಿಯವರು ಹಿಂದಿನ ಗುರುಗಳು, ನಮ್ಮ ದೀಕ್ಷಾ ಗುರುಗಳು. ಅವರಿಗೆ ಏನು ಕೊನೆ ಸಂದರ್ಭದಲ್ಲಿ ಅವರಿಗೆ ನಡೆದಾಡಲಿಕ್ಕೆ ಸ್ವಲ್ಪ ಕಾಲು ನೋವ್ತಾ ಇರ್ತೆ. ಯಾವಾಗಲೂ ನೋವಾಗುವಾಗ ಎಷ್ಟೇ ಹೇಳಿದ್ರೂ ಅವರು ಉಪಚಾರ ಮಾಡ್ತಾಯಿತ್ತಿಲ್ಲ. ಅವ್ರಿಗೆ ಯಾವುದೇ ರೀತಿ ಉಪಚಾರ ಹೇಳಿದ್ರೆ ಎಣ್ಣೆ ಅಥವಾ ಇನ್ನಿತರದ್ದು ಏನೇ ಹೇಳಿದ್ರು ಅವರು ನಾವು ತೊಗೊಳ್ಳಲ್ಲ ಅಂದರು. ಒಂದು 2-3 ಸಲ ಆಟ ಆಡಿಸಿದ್ರು. ಆಮೇಲೆ ಕೊನೆಗೆ ಅವ್ರ ಕೆಲಸ ಆದಮೇಲೆ ಮತ್ತು ಅವರು ನಿಯಮ ಹೇಳಿದ್ರು, ಇಲ್ಲ ನಾನು ಇಂದಿನ ಚಂದ್ರಗಿರಿ ಮಹೋತ್ಸವದಲ್ಲೇ ವ್ರತ ತೊಗೊಂಡಿದ್ದೀನಿ, ಯಾವುದೇ ರೀತಿಯಾದಂಥ ಶರೀರದಲ್ಲಿ ಆಗುವಂಥ ಕಾಯಿಲೆಗಳಿಗೆ ಬಾಹ್ಯೋಪಚಾರ ಮತ್ತು ಔಷಧಿ ಒಳಗಡೆ ತೊಗೊಳ್ಳುವಂಥದ್ದು ಅದನ್ನು ಸಹ ತೊಗೊಳ್ಳೋದಿಲ್ಲ ಅಂತೇಳಿ ನಾನು ನಿಯಮ ತೊಗೊಂಡಿದ್ದೀನಿ ಭದ್ರಭಾವ ಸ್ವಾಮಿಗಳ ಇದರಲ್ಲಿ ಪೂಜೆ ಟೈಮಲ್ಲಿ 12 ವರ್ಷದ ಹಿಂದೆ, ಅಂದರೆ ಇದು ಚಂದ್ರಗಿರಿ ಮಹೋತ್ಸವದಲ್ಲಿ. ಹಾಗಾಗಿ ಸುಮ್ಮನೆ ನೀವು ಯಾಕೆ ಔಷಧಿ ಅಂತೇಳಿ ಕಷ್ಟಪಡ್ತೀರಾ? ನೀವು ಇನ್ಯಾರೂ ನಾವು ಬೆಂಗಳೂರು ಡಾಕ್ಟ್ರು ಬೇರೆ ಕಡೆ ಡಾಕ್ಟ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ಇದು ಮಾಡಿದ್ದು. ನಾವು ಬರ್ತೀವಿ ಅಂದರೆ ಅವರಿಗೆ ಡೌಟ್ ಸ್ಟಾರ್ಟ್ ಆಗೋದು 2-3 ಸಲ ಹೋದಾಗ. ಇವರು ನಮ್ಮ ಹಿಂದೆ ಬಿಟ್ಟು ಕೇಳಿಸೋರು, ಸ್ವಾಮೀಜಿ ಒಬ್ಬರೇ ಬಂದಿದ್ದಾರೋ ಅಥವಾ ಅವ್ರ ಜೊತೆಗೆ ಆಂಬುಲೆನ್ಸ್ ಏನಾರು ಕರ್ಕೊಂಡು ಬಂದಿದ್ದಾರೋ, ಡಾಕ್ಟ್ರ್ ಇದ್ದಾರಾ, ಹೋಗಿ ನೋಡ್ಕೊಂಡು ಬನ್ನಿ. ಅವರು ಎಷ್ಟು ಕ್ರಾಸ್ ಚೆಕ್ ಮಾಡೋದು ಅಂದರೆ, ನಾವು ಇರ್ತಿದ್ದು ಕಾಂಜೀಭವನದಲ್ಲಿ ಆದರೂ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ರೆ ಅದು ಒಪ್ತೈತಿಲ್ಲ, ಇಲ್ಲ ಅಲ್ಲಿಟ್ಟಿರಲ್ಲ ಅವರು. ನೀವು ಹೋಗಿ ಅಲ್ಲಿ ಮೇನ್ ಹೊರಗಡೆ ಬೈಪಾಸ್ ರೋಡಲ್ಲಿ ಹೋಗಿ ಬನ್ನಿ. ಅವ್ರು ಅಲ್ಲಿ ಆಂಬುಲೆನ್ಸ್ ನಿಲ್ಲಿಸಿ ಬಂದು ಇಲ್ಲಿ ನಮ್ಮ ಹತ್ರ ಬಂದ ಮೇಲೆ ನೀವು ತೋರಿಸ್ಲೇಬೇಕು ಅಂತ ಹಠ ಹಿಡಿದ್ರೆ, ನೀವು ಹೋಗಿ ಎಲ್ಲ ಬೈಪಾಸಲ್ಲೆಲ್ಲ ನೋಡಿ ಬನ್ನಿ ಎಲ್ಲರ ಆಂಬುಲೆನ್ಸ್ ಇದೆಯಾ ಅಂತ. ನಾವು ಆ ಸ್ವಾಮೀಜಿಗೆ ಎಷ್ಟು ಹೇಳಿದ್ರು ಒಪ್ತೈತಿಲ್ಲ. ಅವ್ರ ಹುಡುಗರನ್ನೆಲ್ಲ ಬಿಟ್ಟು ಎಲ್ಲ ಸರಿಯಾಗಿ ಕನ್ಫರ್ಮೇಷನ್ ಇಲ್ಲ, ಸ್ವಾಮೀಜಿ ಒಬ್ಬರೇ ಬಂದರೆ ಅವ್ರ ಜೊತೆಗೆ ಒಬ್ಬ ಹುಡುಗ ಇದ್ದಾನೆ ಅಷ್ಟೇ, ಬೇರೆ ಯಾರೂ ಇಲ್ಲ, ಡಾಕ್ಟ್ರು ಇಲ್ಲ, ಯಾರೂ ಬಂದಿಲ್ಲ ಅಂದಮೇಲೆ ಆಯ್ತು ಆಮೇಲೆ ಬರಲಿಕ್ಕೆ ಹೇಳೋನವ್ರು. ಸೊ ಆಮೇಲೆ ಎಷ್ಟೋ ಇದೆಲ್ಲ ಹೇಳಿದ್ಮೇಲೆ ಅವರು ಈ ವಿಚಾರ ಹೇಳಿದರು, ಇಲ್ಲ ನಾವು ಬಾಹ್ಯೋಪಚಾರಗಳನ್ನು ಮತ್ತು ಔಷಧಿನ ತೆಗೆದುಕೊಳ್ಳುವಂಥ ನಿಯಮವನ್ನು ಬಿಟ್ಟಿದ್ದೀವಿ, ಅಂದರೆ ತೊಗೊಳ್ಳೋಲ್ಲ ಇನ್ನು ಯಾವುದೇ ರೀತಿಯ ಔಷಧಿ ಉಪಚಾರ ಮಾಡೋದಿಲ್ಲ ಈ ಶರೀರಕ್ಕೆ. ನನಗೆ ಏನಿದೆ ಆಹಾರದಲ್ಲೇ ಔಷಧಿಯಾಗಿ ತೊಗೊಳ್ತೀನಿ ಅಂತೇಳಿ ಅವರು ಒಂದು ಚಮಚ ಸ್ಪೂನಷ್ಟು ಟೀ ಸ್ಪೂನ್ ಬೇವಿನ ರಸ ಮತ್ತು ಅಷ್ಟೇ ಪ್ರಮಾಣದ್ದು ಅರಿಶಿಣದ ನೀರು ಅರಿಶಿಣ ಪುಡಿ ಅಲ್ಲ, ಅರಿಶಿಣ ನೀರು ಸ್ವಲ್ಪ ಅಷ್ಟೇ ನಾವು ಔಷಧಿ 2 ದಿವಸ ಅಥವಾ 3 ದಿವಸಕ್ಕೊಂದು ಸಲ ಅದನ್ನು ತೊಗೊಳ್ತೀವಿ. ಅದು ಬಿಟ್ಟು ಬೇರೆ ಔಷಧಿಯನ್ನು ಆಹಾರದಲ್ಲೇ ಬಿಟ್ಟು ಬೇರೆ ಇನ್ನೇನು ತೊಗೊಳ್ಳಲ್ಲ ಅಂತ. ಆವಾಗ ಅದು ಹೇಳಿದ್ವಿ ನಾವು ಒಂದು ಸಲ, ಸ್ವಾಮೀಜಿ ಇವೆಲ್ಲ ನಮಗೆ ನೀವು ಒಳಗೆ ಭದ್ರವಾಗಿ ಕೂತಿದ್ದೀರಾ, ಆದರೆ ಹೊರಗಡೆ ಓಡಾಡೋರು ನಮ್ಗೆ ಹಿಡ್ಕೊಳ್ತಾರೆ ಎಲ್ಲ ಶ್ರಾವಕರು. ಸ್ವಾಮೀಜಿಯವರಿಗೆ ಕಾಲು ನೋವು ಕೈ ಇದೆಲ್ಲ ಆಗಿದೆ ಅಂತ ಹೇಳ್ತೀರಾ, ಅವ್ರನ್ನ ಅಷ್ಟು ಕಷ್ಟನ ಸಹಿಸ್ತಿದ್ದಾರೆ ಅವ್ರಿಗೆ ನೀವು ಔಷಧಿ ಉಪಚಾರ ಮಾಡಿಸ್ಬೇಕು ಅಂತೆಲ್ಲ ಹೇಳಿದಾಗ ಈ ಪ್ರಕರಣನೇ ಹೇಳಿ ನಾವಂದ್ವಿ, ನೀವು ಯಾಕಿಷ್ಟು ನೋವೆಲ್ಲ ಸಹಿಸ್ಕೊಳ್ತಿದ್ದೀರಾ? ಇವತ್ತೆಲ್ಲ ಟೆಕ್ನಾಲಜಿ ತುಂಬ ಇಂಪ್ರೂವ್ ಇದೆ, ನಾವಿಲ್ಲೇ ಮೊಬೈಲ್ ಹಾಸ್ಪಿಟಲ್ ಇಲ್ಲೇ ತರಿಸ್ತೀವಿ, ನೀವು ಇಲ್ಲೇ ಕೂತ್ಕೊಂಡೇ ಟ್ರೀಟ್ಮೆಂಟ್ ಮಾಡಿಸ್ಬೋದು. ನೀವು ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ನಿಮಗೆ ಸಂಕೋಚ ಇದ್ದರೆ ಬೇಡ, ಯಾವ ಹಾಸ್ಪಿಟಲು ಬೇಡ. ಏನಾಗಿದೆ ಸ್ಕ್ಯಾನ್ ಆಗಬೇಕು ಅಥವಾ ಏನಾಗಬೇಕು, ನಿಮ್ಮ ಕಾಲು ನಡಿಲಿಕ್ಕೆ ತೊಂದರೆ ಆಗ್ತಿದೆ, ಎಲ್ಲ ಇಲ್ಲೇ ಮಾಡ್ತೀವಿ ಅಂದರು. ಸುತಾರಾಮ್ ಒಪ್ತಾ ಇರಲಿಲ್ಲ. ನಾವೊಂದು ಮತ್ತು ಅಷ್ಟಾದರೂ ಮತ್ತು ನೀವು ನಮಗೆ ಯಾಕೆ ಹೇಳ್ತೀರಾ? ಮತ್ತು ಪದೇ ಅವರೇನೋ ಒಂದು ಕೆಲಸ ಕೊಟ್ಟಿದ್ದರು ಜವಾಬ್ದಾರಿ, ಆ ಜವಾಬ್ದಾರಿ ನಾವು ಮಾಡಿರದೇ ಇದ್ದರೆ ಅದನ್ನು ಕಾಲು ತೋರಿಸಿ ಎದುರಿಸೋರು ನಮಗೆ. ಈ ಕಾಲು ನೋವ್ತಿದೆ, ಇದು ನೋವು ಆಗ್ತಿದೆ, ನಿಮ್ಗೆ ಅರ್ಥ ಆಗಲ್ಲ, ನನ್ನ ಕೆಲಸ ಮಾಡ್ತಿಲ್ಲ ನೀವು ಅಂತ ನಮಗೆ ಹೇಳಿ ಒಂಥರ ಬ್ಲ್ಯಾಕ್ ಮೇಲ್ ಮಾಡೋರು. ನೀವು ಹೇಳಿದ ರೀತಿಯಲ್ಲಿ ಅದು ಆಗಲ್ಲ ಕೆಲಸ, ನಮಗೆ ಮನಸ್ಸಿಲ್ಲ ಅದೆಲ್ಲ ಮಾಡಲಿಕ್ಕೆ, ನೀವು ಇಷ್ಟು ಕಷ್ಟ ಯಾಕೆ ಸಹಿಸ್ಕೋಬೇಕು? ನೀವು ಸಹಿಸ್ಕೋಬಾರ್ದು, ಇದನ್ನು ನೀವು ಔಷಧಿ ಉಪಚಾರ ಮಾಡಿ ಆಮೇಲೆ ನೀವು ಸರಿಯಾದ ಮೇಲೆ ನಾವು ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತ ಎಷ್ಟು ಹೇಳಿದ್ರು ಅವರು ಕೇಳ್ತಿತ್ತಿಲ್ಲ. ಆವಾಗ ಹೇಳೋರು, ನಾನು ಸಹಿಸ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ ಕರ್ಮ ಬಂದ ಆಗುತ್ತೆ, ಸಹಿಸ್ಕೋಬೇಕು ಅಂದರೆ ಹೇಳಿದ್ರೆ ಕರ್ಮ ಬಂದ ಆಗ್ತಿದೆ, ಆದರೆ ನಾನು ಇದನ್ನು ಕ್ಷಯ ಮಾಡ್ತಿದ್ದೀನಿ. ಏನು ನೋವು ಬಂದಿದೆ, ನನ್ನ ಪಾಲಿನ ಕರ್ಮದಲ್ಲಿ ಇಷ್ಟು ಕಮ್ಮಿ ಆಗ್ತಿದೆ, ನೋವು ಕಮ್ಮಿ ಆಗ್ತಿದೆ, ಕ್ಷಯ ಆಗ್ತಿದೆ ಅಂತ ಅಂದ್ಕೊಂಡ್ರೆ ನನಗೆ ಏನು ಅನಿಸೋಲ್ಲ.
ನೋವು ಜಾಸ್ತಿ ಆಗಿದೆ, ನಾನು ಸಹಿಸ್ಕೊಂಡು ಇದ್ದೀನಿ, ನಾನು ಎಷ್ಟೇ ಕಷ್ಟ ಆದರೂ ನಾನು ಸಹಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ಇನ್ನೂ ಮತ್ತೆ ಕರ್ಮ ಬಂಧಕ್ಕೆ ಕಾರಣ ಆಗುತ್ತೆ. ನೀವು ಅದಕ್ಕೆ ಯಾರೂ ಸಹ ನನಗೆ ಔಷಧಿ ಉಪಚಾರ ಎಲ್ಲ ಮಾಡಿ ಮತ್ತು ಆ ಔಷಧಿಯಿಂದ ಆಗುವಂಥ ದುಃಖನ ಸಹಿಸ್ಕೊಳ್ಳೋ ಅಂಥದ್ದನ್ನು ಮಾಡಬೇಡಿ, ನಾನು ಕೆಲಸ ಮಾಡಿ ಅಂತ ಹೇಳ್ತಿದ್ದು. ಅವಾಗೆಲ್ಲ ಹೇಳಿ ಅವರೆಲ್ಲ ಕೆಲಸ ಮಾಡಿಸ್ಕೊಂಡಂಥ ಕೆಲಸವೇ ನಮ್ಮ ಅಭಿನವ ಚಾರುಕೀರ್ತಿ ಸ್ವಾಮೀಜಿಯವರು ನನ್ನ ಕೆಲಸವನ್ನು ಮಾಡಿಕೊಡ್ಬೇಕು, ನನ್ನ ಜವಾಬ್ದಾರಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಪದೇ ಪದೇ ಸ್ವಾಮೀಜಿಯವರು ಹೇಳಿ ಅನೇಕ ಜನ, ಮೊದಲನೇ ಸಿಕ್ಕಿದ್ದು ಕ್ಯಾಂಡಿಡೇಟ್ ಅಲ್ಲ, ಇದು ಕೊನೆಗೆ ಸಿಕ್ಕಿದ್ದು, ಪಕ್ಕದಲ್ಲೇ ಇದ್ದಿದ್ದು, ಆದರೆ ಹುಡ್ಕಾಡಿದ್ದು ಎಲ್ಲ ಊರೆಲ್ಲ ಹುಡ್ಕಾಡಿದ್ವಿ. ಭಾಳ ಜನರ ಒಂದು ಪರಿಚಯನೆಲ್ಲ ಕೊಟ್ಟರು, ಯಾವುದೂ ಒಪ್ತೈತಿಲ್ಲ. ಇದು ತೊಗೊಂಡು ಬನ್ನಿ, ಖಾಲಿ ಕೈಲಿ ಬರಬೇಡಿ ಅನ್ನೋರು. ಒಂದು 5-6 ಕುಂಡ್ಲಿ ಎಲ್ಲ ಇಟ್ಕೊಂಡು ಹೋದರೆ ಇದು ಸರಿಯಿಲ್ಲ, ಅದು ಸರಿಯಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂಥೇಳಿ ಕೊನೆಗೆ ನಾವು ತೊಗೊಂಡು ಹೋಗೋದೇ ಬಿಟ್ಬಿಟ್ಟು 1-2 ತಿಂಗಳು 1-1.5 ತಿಂಗಳು ಹೋಗಲೇ ಇಲ್ಲ. ನಾವು ಯಾವ್ದು ತೊಗೊಂಡೋದ್ರೂ ಒಪ್ಪಲ್ಲ, ಸುಮ್ಮನೆ ನೀವೇ ವಿಚಾರ ಮಾಡಿ, ನೀವು ಯಾವುದು ಹೇಳ್ತೀರೋ ಅದನ್ನು ನಾವು ಡನ್ ಅಂತೀವಿ. ಅವರಿಲ್ಲ, ನೀವೇ ಹುಡುಕೊಡ್ಬೇಕು. ಆಮೇಲೆ ಹುಡುಕಿ ಕೊನೆಗೆ ನಾವು ಸೋಂದಾ ಸ್ವಾಮೀಜಿಯವರೆಲ್ಲ ಮತ್ತೆ ಎಲ್ಲರೂ ಹುಡುಕ್ಬೇಕಲ್ಲ ಅಂಥೇಳಿ ಒಂದು ಕಂಡೀಷನ್ ಕೇಳಿದ್ವಿ. ನಾವು ಇನ್ನು ಮುಂದೆ ತರ್ತೀವಿ ಕುಂಡ್ಲಿ, ನಿಮ್ಮ ಕಂಡೀಷನ್ ಏನಂದ್ರೆ ಕರೆಕ್ಟಾಗಿ ಹೇಳಿ. ಸುಮ್ಮನೆ ತೊಗೊಂಡು ಬನ್ನಿ ಅನ್ನೋದು, ನಾವು ಯಾರ ಹತ್ರ ಜಾತಕ ಕೇಳಿದ್ರೆ ಡೈರೆಕ್ಟಾಗಿ ಯಾರೂ ಕೊಡಲ್ಲ. ನಾವು ಸುಮ್ಮನೆ ಕೇಳ್ತೀವಿ, ಏನು ಓದ್ತಿದ್ದೀಯಾ ಅಂತ ಕೇಳೋದು. ಈಗ ಮತ್ತೆ ಇಲ್ಲೆಲ್ಲ ಮತ್ತೆ ಅಲರ್ಟ್ ಆಗ್ಬಿಡ್ತಾರೆ. ನಾವು ಏನೇನೋ ಒಂದು 2-3 ಇಂಟರ್ವ್ಯೂ ಮಾಡ್ತಾಯಿದ್ವಿ. ಅವರು ಪಾಪ ತಕ್ಷಣ ಕೊಟ್ಬಿಡೋರು. ಅವ್ರು ಏನೋ ಬೇರೆ ಏನೋ ಒಳ್ಳೇದಕ್ಕಲ್ಲ, ನಮ್ಮ ಮಗನಿಗೆ ಒಳ್ಳೇದಕ್ಕೇನೋ ಕೇಳ್ತಾಯಿದ್ದಾರೆ, ಮದುವೆ ಮುಂಜಿ ಕೇಳ್ತಾಯಿದ್ದಾರಲ್ಲ. ನೋಡೋಣ, ನಾವು ಯಾವುದೋ ಬೇರೆನೇ ಯಾವುದಲ್ಲ ಹೇಳೋದು. ನಮ್ಮ ಕಾರಣಕ್ಕೆ ಕೇಳಿದ್ರೆ ಅವ್ರು ಯಾರೂ ಕೊಡಲ್ಲ. ಅವ್ರದ್ದೇ ರೂಟಿಗೆ ಹೋಗಿ ಅವ್ರದ್ದೇ ಕಾರಣ ಕೇಳೋದು. ಮದುವೆ ಆಯಿತಾ, ಅಥವಾ ಜಾಬ್ ಸಿಕ್ಕಿದೆಯಾ, ಅಥವಾ ಮಾಸ್ಟರ್ ಡಿಗ್ರಿ ಮಾಡಿಸೋರಿದ್ದೀರಾ, ಏನಾರ ಫಾರಿನಿಗೆ ಕಳಿಸ್ತೀರಾ, ಹಿಂಗೆ ಅಂತ ಹೇಳಿದ್ರೆ ಅವ್ರಿಗೆ ಲಾಭ ಅಲ್ವಾ. ಸೊ ಗೊತ್ತಿಲ್ಲ ಸ್ವಾಮಿ, ಅವ್ನು ಯೋಗದಲ್ಲಿ ಇದೆಯಾ ನೋಡಿ ಅಂತ ನಂಗಾರು ಕೊಡಿ ಅಂತೇಳಿ, ಹಾಗೆ ಸ್ವಾಮೀಜಿ ಆಗ್ತಾನೆ ನೋಡ್ತೀವಿ ಕೊಡಿ ಅಂತ ಹೇಳಿದ್ರೆ ಯಾರೂ ಕೊಡಲ್ಲ, ಕುಂಡ್ಲಿನೇ ಇಲ್ಲ ಅಂದ್ಬಿಡ್ತಾರೆ. ಹಾಗಾಗಿ ಕೊನೆಗೆ ನಾವು ಸ್ವಾಮೀಜಿಗೆ ಕೇಳಿದ್ವಿ, ನೀವು ಈ ಥರ ಹೇಳಿದ್ರೆ ನಾವು ಕುಂಡ್ಲಿ ಕೇಳಿದ್ರೆ ಯಾರೂ ಕೊಡಲ್ಲ, ಕೊಡ್ತಾರೆ, ಯಾಕೆ ಕೊಡಲ್ಲ ಅಂದರೆ, ನಾವು ಯಾಕೆ ಕೊಡಲ್ಲ ಅಂದರೆ ಅವರ 1-2 ಇರ್ತಾನೆ, ಅವ್ರು ಕೊಡಿ ಅಂದರೆ ಯಾರೂ ಕೊಡಲ್ಲ, ತಪ್ಪಿಸ್ಕೊಳ್ತಾರೆ. ಮತ್ತು ನಾವು ಆಗಲ್ಲ, ನೀವೇ ಹೇಳ್ಬಿಡಿ, ಒಂದು ಕಂಡೀಷನ್ ಹೇಳ್ಬಿಡಿ, ಇಂಥ ಕಂಡೀಷನ್ ಇರಬೇಕು ಅಂತ ಹೇಳಿದ್ರೆ ಆ ಥರ ನಾವು ಹುಡುಕಿ ಕೊಡ್ತೀವಿ ಅಂತ. ಕೊನೆಗೆ ಅವರು ಒಂದು ಕಂಡೀಷನ್ ಹೇಳಿದರು. ಅದೇ ಪ್ರಕಾರವಾಗಿ ನಾವು ಹುಡುಕಿದೆ. ನಮ್ಗಳಿಗೆಲ್ಲ ಅರ್ಧ ದಿವಸ ಊರಿಗೆ ಕರ್ಕೊಂಡೋಗಿ ಒಂದು ಬಿಲ್ಡಿಂಗ್ ಸುತ್ತಿ ಅದು ಇದೆಲ್ಲ ಮಾಡಿ ಏನೇನೋ ಮಾಡಿದರು ಸ್ವಾಮಿಗಳು, ಬೇರೆಯವರು, ಧವಳಕೀರ್ತಿ ಸ್ವಾಮೀಜಿಗಳು ಇವರೆಲ್ಲ. ಇವ್ರದ್ದು ಕುಂಡ್ಲಿನ ತಂದು ಸ್ವಾಮೀಜಿಗೆ ತಂದು ಕೊಟ್ಟರೆ, ಹಿಂಗೆ ನೋಡಿ ಕರ್ಕೊಂಡು ಬನ್ನಿ, ಇವಾಗಲೇ ಕರ್ಕೊಂಡು ಬನ್ನಿ, ಎಲ್ಲಿದ್ದಾರೆ ಇವರು ಅಂದ್ರೆ. ನಾವು ಎಲ್ಲಿದ್ದಾರೆ ಅಂದರೆ ಸ್ವಾಮೀಜಿ ಫಸ್ಟ್ ಆಗುತ್ತಾ ಅಂದರೆ, ನಮ್ಗೆ ಬೇಕಾಗಿದ್ದು ಪಾಯಿಂಟ್ ಇದರಲ್ಲಿ ಸಿಕ್ಕಿದೆ, ಸಾಕು, ನೀವು ಕರ್ಕೊಂಡು ಬನ್ನಿ, ನಾವು ನಾಳೆ ಅವ್ರು ಹಿಂಗೆ ಕೈಯಲ್ಲಿ ಎಣ್ಸೇಬಿಟ್ರು, 2 ದಿವಸದಲ್ಲಿ ದೀಕ್ಷೆ ಕೊಟ್ಬಿಡ್ತೀನಿ, ಕರ್ಕೊಂಡು ಬನ್ನಿ ಅಂದರೆ. ನೀವು ಏನೇನೋ ಹೇಳಿದ್ರು ಅವರು, ದೀಕ್ಷೆ ಅಲ್ಲೇ ಕೊಟ್ಟು ತೊಗೊಂಡು ಬನ್ನಿ, ಅಥವಾ ಇಲ್ಲೇ ಕೊಟ್ಬಿಡೋದು, ಅಥವಾ ನಾನೇ ಕೊಡ್ತೀನಿ, ಇಲ್ಲ ನೀವು ಫಸ್ಟ್ ಕರ್ಕೊಂಡು ಬನ್ನಿ, ಏನೇನೋ ಒಂದು ಅರ್ಧ ತಾಸಲ್ಲಿ ಹೇಳಿ ಅವ್ರನ್ನ ಹೆಂಗಾರ ಮಾಡಿ ನಾಳೆ ಬೆಳಗ್ಗೆ ಇಲ್ಲಿ ಕರ್ಕೊಂಡು ಬರಬೇಕು. ನಾವೊಂದು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ದೀಕ್ಷೆ ತೊಗೊಳ್ತಾರೆ ಅಂತ, ನಾವು ಬೇರೆ ಏನೋ ಕಾರಣ ಹೇಳಿ ಕುಂಡ್ಲಿ ತೊಗೊಂಡು ಬಂದಿದ್ದೀವಿ. ನೀವು ನಾಳೆನೇ ಕರ್ಕೊಂಡು ಬಂದು ದೀಕ್ಷೆ ಕೊಡ್ತೀನಿ ಅಂತ ಹೇಳಿದ್ರೆ ಅವರು ಒಪ್ಕೋಬೇಕಲ್ಲ ಅಂದರೆ, ಅದು ಏನೋ ಅದು ಹೇಳ್ತಾರಲ್ಲ ನಿಮಿತ್ತಗಳು. ಕೊನೆಗೆ ಅವ್ರ ತಂದೆ ತಾಯಿ ಹತ್ರ ಎಲ್ಲ ಹೇಳಿ, ಹಿಂಗೇನೋ ಒಂದು ವಿಚಾರ ಇದೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದೀವಿ, ನೀವು ಕಳಿಸ್ಕೊಡಿ ಅಂದರೆ ಅವರಿಗೆ ಗಾಬರಿ, ಇಲ್ಲ ನಾವು ಬರ್ತೀವಿ ಜೊತೆಗೆ ಅಂತ. ಅವ್ರಿಗೆ ಇಷ್ಟ ಇಲ್ಲ, ನಾವು ಬೇಡ, ಅದಕ್ಕೆಲ್ಲ ಒಪ್ಪಿಗೆ ಕೊಡಲ್ಲ, ನೀವೇನಾರು ಬೇರೆ ಏನಾರು ಇದ್ದರೆ ಹೇಳಿ, ಅದನ್ನು ನಾವು ಮಾಡ್ತೀವಿ, ಪರಿಹಾರ ಪೂಜೆ ಗೀಜೆ ಎಲ್ಲ ಮಾಡ್ಕೊಳ್ತೀನಿ, ಒಟ್ಟು ನಮ್ಮ ಮಗನಿಗೆ ಒಳ್ಳೇದಾಗಬೇಕು ಅಂದ್ರೆ. ಸೊ ಆಯಿತು, ಅದನ್ನೇ ಪರಿಹಾರ ಹೇಳಿಸ್ತೀವಿ ಬನ್ನಿ ಅಂತೇಳಿ ಕರ್ಕೊಂಡು ಬಂದು ಸ್ವಾಮೀಜಿ ಹತ್ರ ನಿಲ್ಲಿಸಿದ್ರೆ, ನಾವು ಅವ್ರ ತಂದೆ ತಾಯಿಗಳ ದೃಷ್ಟಿಲಿ ನೋಡ್ತಾ ಇದ್ವಿ. ಅವರು ಸ್ವಾಮೀಜಿ ನೇರವಾಗಿ ಇಂಟರ್ವ್ಯೂ ಡೈರೆಕ್ಟಾಗಿ IAS UPSC ಕೇಳ್ದಂಗೆ ಡೈರೆಕ್ಟಾಗಿ ಅವರು ಪ್ರಶ್ನೆ ಕೇಳ್ಬಿಟ್ರು. ಅಲ್ಲಿ ಯಾವುದು ಕ್ರಾಸ್ ಕ್ವಶನ್ ಇಲ್ಲ, ನೀವು ದೀಕ್ಷೆ ತೊಗೊಳ್ತೀರಾ ಅಂದರು. ನಾವು ಎಲ್ಲ ವಿಚಾರ ಮಾಡಿದ್ವಿ, ಇವ್ರು ಏನಾದ್ರು ಉಲ್ಟಾ ಉತ್ತರ ಕೊಟ್ಬಿಟ್ರೆ ನಾವು, ಮತ್ತು ಇವ್ರು ನಮ್ಮ ಮುಖ ನೋಡಿದ್ರೆ ನಾವು ಇವ್ರಿಗೂ ಕರೆಕ್ಟಾಗಿ ಸ್ಪಷ್ಟವಾಗಿ ಏನೂ ಹೇಳಿಲ್ಲ, ಮತ್ತು ಏನಾಗುತ್ತೆ ಇದು ಗತಿ, ಏನಾರು ಅಲ್ಲಿ ಮತ್ತು ಬ್ಲಾಸ್ಟ್ ಆಗ್ಬಿಟ್ರೆ ಏನು ಮಾಡೋದು, ಎಲ್ಲ ಮುಖ ನೋಡ್ಕೊಂಡು ಭಾಳ ಬ್ಯಾಲೆನ್ಸ್ ಇಟ್ಕೊಂಡಿದ್ವಿ ನಾವು ಸೋಂದಾ ಸ್ವಾಮೀಜಿಯವರೆಲ್ಲ. ಅದು ಅಲ್ಲಿ ಅದು ಕೆಲವೊಂದು ಸಲ ಹೇಳ್ತಾರೆ ಸ್ಥಾನ ಜಾಗದ ಇಂಪಾರ್ಟೆನ್ಸ್. ಅಲ್ಲಿಗೆ ಹೋದರೆ ಉಲ್ಟಾ ಇವರು ಸ್ವಾಮೀಜಿ ನೇರವಾಗಿ ಕೇಳ್ತಾರೆ, ನೋಡಿ ನಿಮಗೆ ದೀಕ್ಷೆ ಕೊಡಬೇಕು ಅಂತಿದ್ದೀನಿ, ನೀವು ತೊಗೊಳ್ತೀರಾ ಅಂದರು. ತೊಗೊಳ್ತೀನಿ ಸ್ವಾಮೀಜಿ ಅಂದ್ಬಿಟ್ರೆ. ನಾವು ಎಲ್ಲ ಉಲ್ಟಾ ಆಯಿತು. ನಾವೇನು ಅಂದ್ಕೊಂಡಿದ್ದು, ಏನಾದ್ರು ಇದಾಗುತ್ತೆ, ಮತ್ತೆ ಕೆಲಸ ನಮಗೆ ಹುಡ್ಕೋದಕ್ಕೆ ಶುರುವಾಗಬೇಕು. ಅವರು ಮತ್ತೆ ಸ್ವಾಮೀಜಿ ಟಾರ್ಗೆಟ್ ಟೈಮ್ ಬೇರೆ ಕೊಟ್ಟಿದ್ದಾರೆ, ಇಂಥ ಡೇಟ್ ಒಳಗೆ ಆಗಬೇಕು.
ಅಷ್ಟು ಡೇಟ್ ಒಳಗೆ ಇದೆಲ್ಲ ಫೈನಲ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಇವತ್ತು ಇವರೇನು ಒಪ್ಪಲಿಲ್ಲ ಅಂದರೆ ಮತ್ತೆ ನಾವು ತಕ್ಷಣ ಹುಡುಕಿನಕ್ಕೆ ಸ್ಟಾರ್ಟ್ ಮಾಡಿ ಅಂತಾರೆ ಅವರು. ಏನು ಮಾಡೋದು ಅಂತಿದೆ. ಇವರು ತಕ್ಷಣ ಒಪ್ಪೇಬಿಟ್ರು. ಒಪ್ಪಿದ್ಮೇಲೆ ಅವರು ಎಲ್ಲರೂ ತಂದೆ ತಾಯಿಗಳಿಗೆ ಆಶ್ಚರ್ಯ. ಇವರು ನಾವು ಕರ್ಕೊಂಡು ಬಂದಿದ್ದೆ ಬೇರೆ ಇದಕ್ಕೆ, ಇವರು ಒಪ್ಪಿದ್ದು ಬೇರೆ ಇದಕ್ಕೆ ಅಂತೇಳಿ. ಕೊನೆಗೆ ಸ್ವಾಮೀಜಿಯವರು ಒಪ್ಪಿ ದೀಕ್ಷೆ ಇದೆಲ್ಲ ವಿಚಾರ ಮಾಡಿ ಅವತ್ತಿನ ಮರು ದಿವಸ ಬೆಳಗ್ಗೆ ಬ್ರಹ್ಮಚರ್ಯ ವ್ರತ ಕೊಟ್ಟರು. 4-5ನೇ ದಿವಸಕ್ಕೆ ಅವರಿಗೆ ಅಲ್ಲಿ ವಿಚಾರಪಟ್ಟ ಕ್ಷುಲ್ಲಕ ದೀಕ್ಷೆಯನ್ನು ಕೊಟ್ಟು ಅವ್ರಿಗೆ ದೀಕ್ಷೆಯನ್ನು ಕೊಟ್ಟರು.